ನೋಡಿ, ಕ್ರಿಶ್ಚಿಯಾನಿಟಿ ಅನ್ನೋದು ಮತ ಅಲ್ಲ ರೀ, ಅದೇ ಮಾರ್ಗ, ಸ್ವರ್ಗಕ್ಕೆ ದಾರಿ. ಟ್ರೂತ್ ಇಸ್ ಎ ಯೂನಿವರ್ಸಲ್. ಸತ್ಯ ಅನ್ನೋದು ಎಲ್ಲ ಕಡೆ ಇರುತ್ತೆ, ಅದನ್ನು ಯಾರೂ ಮುಚ್ಚಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಸತ್ಯ ಅಂದರೆ ದೇವರು, ದೇವರು ಅಂದರೆ ಸತ್ಯ. ನಿಜವಾದ ಒಬ್ಬನೇ ದೇವರಿದ್ದಾನೆ, 26 ದೇವರುಗಳಿಲ್ಲ. ಆದರೆ ಆ ನಿಜವಾದ ಸತ್ಯ ಒಬ್ಬ ದೇವರು ಯಾರು? ನಮ್ಮ ಋಗ್ವೇದದ ಗ್ರಂಥಗಳೇ ಹೇಳ್ತಿದ್ದಾವೆ. ಆ ಗ್ರಂಥಗಳಲ್ಲಿ ಶ್ಲೋಕಗಳು ಹೇಳ್ತಿದ್ದಾವೆ. ಶ್ಲೋಕ: ಸರ್ವಲೋಕ ಪಾಪ ಪರಿಹಾರಂ ರಕ್ತ ಪ್ರೋಕ್ಷಂ ಅವಶ್ಯಂ ತದ್ರಕ್ತಂ ಪರಮಾತ್ಮನಂ ಪುಣ್ಯದಾನ ಬಲಿಯಾಗಂ. ಸರ್ವಲೋಕದ ಮಾನವರು ಪಾಪಿಗಳಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಪಾಪ ಪರಿಹಾರ ಬೇಕೇ ಬೇಕು. ಪಾಪ ಪರಿಹಾರ ಬೇಕು ಅಂದರೆ ಸರ್ವ ಮಾನವರಿಗೋಸ್ಕರ ರಕ್ತ ಸುರಿಯಲ್ಪಡಬೇಕು. ಆ ರಕ್ತನ ಸಾಕ್ಷಾತ್ ದೇವರೇ ಬಂದು ಸುರಿಸ್ಬೇಕು. ಅದನ್ನು ಪೂರ್ಣ ಫ್ರೀಯಾಗಿ ದಾನವಾಗಿ ತ್ಯಾಗವಾಗಿ ಕೊಡಬೇಕು. ಈ ಶ್ಲೋಕ ಯಾರಲ್ಲಿ ನೆರವೇರುತ್ತೋ ಆತನೇ ನಿಜವಾದ ದೇವರು ಅಂತ ಶ್ಲೋಕದ ಮೀನಿಂಗ್. ಅದು ನೆರವೇರಿತ ಯೇಸು ಒಬ್ಬನಲ್ಲೇ. ಆತನೊಬ್ಬನೇ ಮನುಷ್ಯ ಹೇಳೋದಕ್ಕೋಸ್ಕರ ಪ್ರಾಣ ಕೊಟ್ಟಿತ್ತು, ಸಾವನ್ನೇ ಜಯಿಸಿದ್ದು ಬಂದಿತ್ತು. ಈಸ್ ದ ರಿಯಲ್ ಗಾಡ್. ಆತನೊಬ್ಬನೇ ನಿಜವಾದ ದೇವ್ರಿ. ಸತ್ಯ ಯಾವತ್ತೂ ಬೆಂಕಿ.